ಏನು ಬಾಗಲಕೋಟೆ ಲೋಕಸಭಾ ಕ್ಷೇತ್ರಕ್ಕೆ ಅದರಲ್ಲೂ ಕಾಂಗ್ರೆಸ್ ಪಕ್ಷದಲ್ಲಿ ಟಿಕೆಟ್ ವಿಚಾರವಾಗಿ ಭಾರಿ ಪೈಪೋಟಿ ಏರ್ಪಟ್ಟಿದ್ದು. ಆದರೆ ಕೊನೆಗೆ ಟಿಕೆಟ್ ಅನ್ನ ಪಡೆಯುವಲ್ಲಿ ಸಂಯುಕ್ತ ಪಾಟೀಲ್ ಅವರು ಯಶಸ್ವಿಯಾಗಿದ್ದಾರೆ. ಇಂದಿನಿಂದ ಬಾದಾಮಿ ಮೂಲಕ ಚುನಾವಣಾ ರಣಕಹಳೆ ಶುರುವಾಗಿರುವಂತದ್ದು. ಅವ್ರನ್ನ ಮಾತನಾಡ್ಸೋಣ ಏನ್ ಹೇಳ್ತಾರೆ ಅಂತಂದು ಮೊದಲನೇದಾಗಿ ಕೇಳ್ತೀನಿ. ಮೇಡಮ್, ಇವತ್ತಿನಿಂದ ಅಧಿಕೃತವಾಗಿ ಶುರು ಮಾಡಿದ್ದೀರಾ, ಬನಶಂಕರಿ ದರ್ಶನ ತೆಗೆದುಕೊಂಡು ಶುರು ಮಾಡಿದ್ರ, ಹೇಗಿದೆ ವಾತಾವರಣ, ಹೇಗೆ ರೆಸ್ಪಾನ್ಸ್ ಸಿಗ್ತಾ ಇದೆ ಅಂತಂದು ಪ್ರಥಮವಾಗಿ? ನೀವು ರೆಸ್ಪಾನ್ಸ್ ನೀವೇ ನೋಡ್ತಾ ಇದ್ದೀರಾ. ಅದು ರೆಸ್ಪಾನ್ಸ್ ನನಗಲ್ಲ, ಇದು ಪಕ್ಷಕ್ಕೆ ಅಂತ ನಾನು ನಂಬಿದ್ದೀನಿ. ನಂದು ಒಂದೇ ರೆಸ್ಪಾನ್ಸ್ ಅಲ್ಲ ಸರ್, ಇದು ಇಲ್ಲಿ ನಮ್ಮ ಪಕ್ಷದ ನಾಯಕರು, ನಮ್ಮ ಹಿರಿಯರು, ನಮ್ಮ ಶಾಸಕರು ಎಲ್ಲರೂ ಮಾಡಿದ್ದಕ್ಕೆ ಈ ರೆಸ್ಪಾನ್ಸ್ ನಮಗೆ ಇವತ್ತು ಸಿಗ್ತಾ ಇದೆ ಅಂತ ನಾನು ನಂಬಿದ್ದೀನಿ. ಸೊ ರೆಸ್ಪಾನ್ಸ್ ಕ್ಯಾಂಡಿಡೇಟ್ ಯಾರೇ ಇರಲಿ, ಪಕ್ಷಕ್ಕೆ ರೆಸ್ಪಾನ್ಸ್ ಯಾವತ್ತೂ ಗಟ್ಟಿಯಾಗಿರುತ್ತೆ ಅಂತ ನಾನು ನಂಬಿದ್ದೀನಿ ಸರ್. ಅಲ್ಲ, ಎಸ್ಪೆಷಲಿ ಈಗ ಒಂದ್ ಕಡೆ ನೀವು ಟಿಕೆಟ್ ನ ತಗೊಂಡು ಕ್ಷೇತ್ರದಲ್ಲಿ ಈಗಾಗಲೇ ಒಂದ್ ರೀತಿ ಪ್ರಚಾರ ಶುರುವಾಗ್ಬಿಟ್ಟು ಅಧಿಕೃತವಾಗಿ, ಇನ್ನೊಂದ್ ಕಡೆ ಅಸಮಾಧಾನ ಕೂಡ ಸಿಕ್ಕಾಪಟ್ಟೆ ಇರುವಂತದ್ದು. ತೀವ್ರ ಪೈಪೋಟಿ ಒಡ್ಡಿದಂತ ವೀಣಾ ಕಾಶ್ಯಪ್ನವ್ರ ಬೆಂಬಲಿಗರ ಸಭೆಯನ್ನ ಕರೆದ್ರು. ಅಲ್ಲಿ ಅವರ ಅಭಿಮಾನಿಗಳು ನೀವು ಬಂಡಾಯ ಸ್ಪರ್ಧೆ ಮಾಡಿ ಅಂತಾನು ಕೂಡ ಹೇಳ್ತಾ ಇದ್ದಾರೆ. ಅವ್ರನ್ನ ನೀವು ಕನ್ವಿನ್ಸ್ ಮಾಡುವಂತದ್ದಾಗ್ಲಿ, ಅವ್ರನ್ನ ಭೇಟಿ ಮಾಡುವಂತಲ್ಲಿ ಹೆಂಗಿರುತ್ತೆ ಮುಂದೆ? ಡೆಫಿನೆಟ್ಲಿ ಸರ್, ನಾವೆಲ್ಲ ನಮ್ಮ ಶಾಸಕರು, ಹಿರಿಯರು, ನಾಯಕರು ಎಲ್ಲರೂ ಕೂಡ ಅವ್ರ ಸಂಪರ್ಕದಲ್ಲಿದ್ದಾರೆ. ನಾನು ಒಂದೇ ಒಂದು ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಅವರು ನಮ್ಮ ಪಕ್ಷದ ಕುಟುಂಬದವರು, ಅವ್ರು ನಿರಂತರವಾಗಿ ಕಾಂಗ್ರೆಸ್ಸಿಗರಾಗಿ ಉಳಿದಿದ್ದಾರೆ. ಸೊ ಅದಕ್ಕೆ ನಾನೇನು ನಂಬಿದ್ದೀನಿ ಅಂತಂದ್ರೆ, ಅವ್ರು ಯಾವತ್ತಿದ್ರೂ ಕೂಡ ಪಕ್ಷದ ಹಿತದಲ್ಲೇ ತಮ್ಮ ನಿರ್ಧಾರವನ್ನು ತಗೊಂತಾರೆ ಅಂತ ನಂಬಿದ್ದೀನಿ ಸರ್. ಏನು ಬಾಗಲಕೋಟೆ ಲೋಕಸಭಾ ಕ್ಷೇತ್ರಕ್ಕೆ ಅದರಲ್ಲೂ ಕಾಂಗ್ರೆಸ್ ಪಕ್ಷದಲ್ಲಿ ಟಿಕೆಟ್ ವಿಚಾರವಾಗಿ ಭಾರಿ ಪೈಪೋಟಿ ಏರ್ಪಟ್ಟಿದ್ದು. ಆದರೆ ಕೊನೆಗೆ ಟಿಕೆಟ್ ಅನ್ನ ಪಡೆಯುವಲ್ಲಿ ಸಂಯುಕ್ತ ಪಾಟೀಲ್ ಅವರು ಯಶಸ್ವಿಯಾಗಿದ್ದಾರೆ. ಇಂದಿನಿಂದ ಬಾದಾಮಿ ಮೂಲಕ ಚುನಾವಣಾ ರಣಕಹಳೆ ಶುರುವಾಗಿರುವಂತದ್ದು. ಅವ್ರನ್ನ ಮಾತನಾಡ್ಸೋಣ ಏನ್ ಹೇಳ್ತಾರೆ ಅಂತಂದು ಮೊದಲನೇದಾಗಿ ಕೇಳ್ತೀನಿ. ಮೇಡಮ್, ಇವತ್ತಿನಿಂದ ಅಧಿಕೃತವಾಗಿ ಶುರು ಮಾಡಿದ್ದೀರಾ, ಬನಶಂಕರಿ ದರ್ಶನ ತೆಗೆದುಕೊಂಡು ಶುರು ಮಾಡಿದ್ರ, ಹೇಗಿದೆ ವಾತಾವರಣ, ಹೇಗೆ ರೆಸ್ಪಾನ್ಸ್ ಸಿಗ್ತಾ ಇದೆ ಅಂತಂದು ಪ್ರಥಮವಾಗಿ? ನೀವು ರೆಸ್ಪಾನ್ಸ್ ನೀವೇ ನೋಡ್ತಾ ಇದ್ದೀರಾ. ಅದು ರೆಸ್ಪಾನ್ಸ್ ನನಗಲ್ಲ, ಇದು ಪಕ್ಷಕ್ಕೆ ಅಂತ ನಾನು ನಂಬಿದ್ದೀನಿ. ನಂದು ಒಂದೇ ರೆಸ್ಪಾನ್ಸ್ ಅಲ್ಲ ಸರ್, ಇದು ಇಲ್ಲಿ ನಮ್ಮ ಪಕ್ಷದ ನಾಯಕರು, ನಮ್ಮ ಹಿರಿಯರು, ನಮ್ಮ ಶಾಸಕರು ಎಲ್ಲರೂ ಮಾಡಿದ್ದಕ್ಕೆ ಈ ರೆಸ್ಪಾನ್ಸ್ ನಮಗೆ ಇವತ್ತು ಸಿಗ್ತಾ ಇದೆ ಅಂತ ನಾನು ನಂಬಿದ್ದೀನಿ. ಸೊ ರೆಸ್ಪಾನ್ಸ್ ಕ್ಯಾಂಡಿಡೇಟ್ ಯಾರೇ ಇರಲಿ, ಪಕ್ಷಕ್ಕೆ ರೆಸ್ಪಾನ್ಸ್ ಯಾವತ್ತೂ ಗಟ್ಟಿಯಾಗಿರುತ್ತೆ ಅಂತ ನಾನು ನಂಬಿದ್ದೀನಿ ಸರ್. ಅಲ್ಲ, ಎಸ್ಪೆಷಲಿ ಈಗ ಒಂದ್ ಕಡೆ ನೀವು ಟಿಕೆಟ್ ನ ತಗೊಂಡು ಕ್ಷೇತ್ರದಲ್ಲಿ ಈಗಾಗಲೇ ಒಂದ್ ರೀತಿ ಪ್ರಚಾರ ಶುರುವಾಗ್ಬಿಟ್ಟು ಅಧಿಕೃತವಾಗಿ, ಇನ್ನೊಂದ್ ಕಡೆ ಅಸಮಾಧಾನ ಕೂಡ ಸಿಕ್ಕಾಪಟ್ಟೆ ಇರುವಂತದ್ದು. ತೀವ್ರ ಪೈಪೋಟಿ ಒಡ್ಡಿದಂತ ವೀಣಾ ಕಾಶ್ಯಪ್ನವ್ರ ಬೆಂಬಲಿಗರ ಸಭೆಯನ್ನ ಕರೆದ್ರು. ಅಲ್ಲಿ ಅವರ ಅಭಿಮಾನಿಗಳು ನೀವು ಬಂಡಾಯ ಸ್ಪರ್ಧೆ ಮಾಡಿ ಅಂತಾನು ಕೂಡ ಹೇಳ್ತಾ ಇದ್ದಾರೆ. ಅವ್ರನ್ನ ನೀವು ಕನ್ವಿನ್ಸ್ ಮಾಡುವಂತದ್ದಾಗ್ಲಿ, ಅವ್ರನ್ನ ಭೇಟಿ ಮಾಡುವಂತಲ್ಲಿ ಹೆಂಗಿರುತ್ತೆ ಮುಂದೆ? ಡೆಫಿನೆಟ್ಲಿ ಸರ್, ನಾವೆಲ್ಲ ನಮ್ಮ ಶಾಸಕರು, ಹಿರಿಯರು, ನಾಯಕರು ಎಲ್ಲರೂ ಕೂಡ ಅವ್ರ ಸಂಪರ್ಕದಲ್ಲಿದ್ದಾರೆ. ನಾನು ಒಂದೇ ಒಂದು ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಅವರು ನಮ್ಮ ಪಕ್ಷದ ಕುಟುಂಬದವರು, ಅವ್ರು ನಿರಂತರವಾಗಿ ಕಾಂಗ್ರೆಸ್ಸಿಗರಾಗಿ ಉಳಿದಿದ್ದಾರೆ. ಸೊ ಅದಕ್ಕೆ ನಾನೇನು ನಂಬಿದ್ದೀನಿ ಅಂತಂದ್ರೆ, ಅವ್ರು ಯಾವತ್ತಿದ್ರೂ ಕೂಡ ಪಕ್ಷದ ಹಿತದಲ್ಲೇ ತಮ್ಮ ನಿರ್ಧಾರವನ್ನು ತಗೊಂತಾರೆ ಅಂತ ನಂಬಿದ್ದೀನಿ ಸರ್.